Good morning, dear students. Myself, Chadappa Singh, Assistant Professor of Commerce, GFTC, Kottagal. Today, I discuss another two problems for 15 marks. So, this is the ninth problem for 15 marks. In this video, I discuss another two problems. One is, first one, determine the amount of claim to be lodged by Messrs. Tridev and Company from the following details. A company had taken a policy for ₹1,20,000 covering a stock and the policy was subject to average clause. See, ಅವನು ಹೇಳ್ತಿದ್ದಾನೆ ಪಾಲಿಸಿ ಅವರೇಜ್ ಕ್ಲಾಸ್ ಸಂಬಂಧಪಟ್ಟದೆ ಅಂದರೆ ಇದು ಅಂಡರ್ ಇನ್ಶೂರೆನ್ಸ್ ಪ್ರಾಬ್ಲಮ್ ಅಂತ ಅರ್ಥ. ಒಂದು ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ, 1,20,000 ಪಾಲಿಸಿ ಅಮೌಂಟ್ ಇಸ್ ಗಿವನ್. ಸೊ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದೆನ್ ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಆರ್ ಗಿವನ್. ಒಂದು 19, 20 ಮತ್ತೊಂದು 20, 21. 20, 21 ಕರೆಂಟ್ ಇಯರ್, 19, 20 ಪ್ರಿಸೀಡಿಂಗ್ ಇಯರ್, ಎರಡು ವರ್ಷದ ಡಾಟಾ ಕೊಟ್ಟಿದ್ದಾನೆ. ಸೇಲ್ಸ್ ಕರೆಂಟ್ ಇಯರ್ದು ಅಮೌಂಟ್ ಟ್ರೇಡ್ ಅಕೌಂಟ್ ಕ್ರೆಡಿಟ್ ಶೇರ್ ತಗೋಬೇಕು. ಟ್ರೇಡಿಂಗ್ ಅಕೌಂಟ್ ಕರೆಂಟ್ ಪ್ರಿಸೀಡಿಂಗ್ ಇಯರ್ನ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಶೇರ್ ತಗೋಬೇಕು. ಪರ್ಚೇಸಸ್ ಪ್ರಿಸೀಡಿಂಗ್ ಇಯರ್ನ ಟ್ರೇಡ್ ಅಕೌಂಟ್ ಡೆಬಿಟ್ ಶೇರ್ ತಗೊಳ್ತೀವಿ. ಕರೆಂಟ್ ಇಯರ್ನ ಅಮೌಂಟ್ ಟ್ರೇಡ್ ಅಕೌಂಟ್ ಡೆಬಿಟ್ ಶೇರ್ ತಗೊಳ್ತೀವಿ. ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಕೊಟ್ಟಿದ್ರೆ ಎರಡು ಇನ್ಕ್ಲೂಡ್ ಆಗಿದೆ, ಹಾಗೆ ತೆಗೆದುಕೊಳ್ತೀವಿ. ಬರೀ ಸ್ಯಾಲರೀಸ್ ಕೊಟ್ಟರೆ ತೆಗೆದುಕೊಳ್ಳೋದಿಲ್ಲ, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ವೇಜಸ್ ಅಂಡ್ ಸ್ಯಾಲರೀಸ್ ಪ್ರಿಸೀಡಿಂಗ್ ಇಯರ್ದು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್, ಕರೆಂಟ್ ಇಯರ್ದು ಮೆಮೊರಂ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಸೇಲ್ಸ್ ರಿಟರ್ನ್ಸ್ ಪ್ರಿಸೀಡಿಂಗ್ ಇಯರ್ ಪ್ರಿಸೀಡಿಂಗ್ ಇಯರ್ ಅದನ್ನ ಟ್ರೇಡ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಅಲ್ಲಿ ಲೆಸ್ ಮಾಡ್ತಾ ಇಟ್ಕೋಬೇಕು. ಅದೇ ರೀತಿ ಕರೆಂಟ್ ಇಯರ್ ಅದನ್ನ ಮೆಮೊರಂ ಟ್ರೇಡ್ ಅಕೌಂಟ್ ಅಲ್ಲಿ ಸೇಲ್ಸ್ ಅಲ್ಲಿ ಲೆಸ್ ಮಾಡಬೇಕು. ಪರ್ಚೇಸ್ ರಿಟರ್ನ್ಸ್ ಅದು ಅಷ್ಟೇ ಪ್ರಿಸೀಡಿಂಗ್ ಇಯರ್ ಟ್ರೇಡ್ ಅಕೌಂಟ್ ಪರ್ಚೇಸ್ ಅಲ್ಲಿ ಲೆಸ್ ಮಾಡಬೇಕು. ಅದೇ ರೀತಿ ಕರೆಂಟ್ ಇಯರ್ ನ ಮೆಮೊರಂ ಟ್ರೇಡ್ ಅಕೌಂಟ್ ಅಲ್ಲಿ ಪರ್ಚೇಸ್ ಡೆಬಿಟ್ ಸೈಡ್ ಪರ್ಚೇಸ್ ಅಲ್ಲಿ ಲೆಸ್ ಮಾಡಬೇಕು. ಕ್ಯಾರಿಯೇಜ್ ಇನ್ವರ್ಡ್ಸ್, ಕ್ಯಾರಿಯೇಜ್ ಅಥವಾ ಕ್ಯಾರಿಯೇಜ್ ಇನ್ವರ್ಡ್ಸ್ ಎರಡು ಒಂದೇ. ಸೊ ದಟ್ ಇಸ್ ಪ್ರಿಸೀಡಿಂಗ್ ಇಯರ್ ಟೇಕನ್ ಇಂಟು ಕನ್ಸಿಡರೇಷನ್ ಫಾರ್ ಟ್ರೇಡ್ ಅಕೌಂಟ್ ಡೆಬಿಟ್ ಸೈಡ್, ಕರೆಂಟ್ ಇಯರ್ ಮೆಮೊರಂ ಟ್ರೇಡ್ ಅಕೌಂಟ್ ಡೆಬಿಟ್ ಸೈಡ್. Carriage outwards is not taken, carriage inwards is taken. Okay, and also wages is taken, and wages and salaries is taken. But salaries, rent, carriage outwards, indirect expenses are not taken into consideration because of they are not direct expenses. Therefore, this is and continue. Date of file 15/6/2020. Date of file ಅಂದ್ರೆ ಫೈಲ್ ಅಕ್ಕಾಡ್ ಆಯಿತು 15/6/2020. ಅಂದ್ರೆ ಕರೆಂಟ್ ಇಯರ್ 1/4/2020 ರಿಂದ 15/6/2020. ಪ್ರಿಸೀಡಿಂಗ್ ಇಯರ್ 1/4/2019 ರಿಂದ 31/3/2020. ಸ್ಟಾಕ್ ಆನ್ 1/4/2019 ಅಂದ್ರೆ ಪ್ರಿಸೀಡಿಂಗ್ ಇಯರ್ ಓಪನಿಂಗ್ ಸ್ಟಾಕ್ ಇದು. ಪ್ರಿಸೀಡಿಂಗ್ ಇಯರ್ ಓಪನಿಂಗ್ ಸ್ಟಾಕ್ that should be taken trading account debit side. Stock on 31/3/2020 preceding year closing stock trading account credit side. As usual preceding year closing stock that should be taken current year opening stock, therefore that should be taken current year memorandum trade account debit side. Stock salvage, that is salvage amount, the 19,310 is taken for fourth step for calculation of actual amount of loss. Stock had always been valued at 10% below cost. So ಅವನ ಒಂದು ಫರ್ಮ್ ಅಲ್ಲಿ ತ್ರಿದೇವ್ ಏನ್ ಮಾಡ್ತಾ ಇದ್ದಾನೆ, ಸ್ಟಾಕ್ ಅನ್ನ ಆಕ್ಚುಲ್ 100% ತೋರಿಸ್ತಾ ಇಲ್ಲ, 10% ಬಿಲೋ ಕಾಸ್ಟ್ ತೋರಿಸ್ತಾ ಇದ್ದಾನೆ. ಮೀನ್ಸ್ 100% ಅಲ್ಲಿ 10 ಹೋದ್ರೆ 90% ತೋರಿಸ್ತಾ ಇದ್ದಾನೆ ಅವನು. ಹಾಗೆ ನಾವು 100% ತೋರಿಸ್ಕೋಬೇಕು. ಅದು ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಎರಡು ಸೇರಿ. ದೆನ್ ಇದು ಪ್ರಾಬ್ಲಮ್. ಈಗ ಬರೋಣ ಆನ್ಸರ್ಗೆ. ಫಸ್ಟ್ ಸ್ಟೆಪ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2020 ಪ್ರಿಸೀಡಿಂಗ್ ಇಯರ್. ಓಪನಿಂಗ್ ಸ್ಟಾಕ್ ತೆಗೆದುಕೊಳ್ಳಿ, ಅದರಲ್ಲಿ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ, 1,28,800. ಆಕ್ಚುಲಿ ಅವನು ತೋರಿಸಿರೋದು ನಮ್ಮ ಡಾಟಾದಲ್ಲಿ ಅದು 100% ತೆಗೆದುಕೋಬೇಕಾದ್ರೆ 10% ಬಿಲೋ ತೆಗೆದುಕೊಂಡಿದ್ದಾನೆ. 100/90 ಮಾಡ್ಕೊಳ್ಳಿ, ನಮಗೆ 1,43,000 ಆಕ್ಚುಲ್ ಓಪನಿಂಗ್ ಸ್ಟಾಕ್ ಸಿಗುತ್ತೆ. ಪರ್ಚೇಸಸ್ ಇನ್ನರ್ ಕಾಲಮ್ ತೆಗೆದುಕೊಳ್ಳಿ, 7,89,500. ಪರ್ಚೇಸ್ ರಿಟರ್ನ್ಸ್ ಇದೆ. ಪರ್ಚೇಸ್ ರಿಟರ್ನ್ಸ್ ಅನ್ನು ನಾವು ರಿಟರ್ನ್ ಔಟ್ವರ್ಡ್ಸ್ ಅಂತ ಕರಿತೀವಿ. ರಿಟರ್ನ್ ಔಟ್ವರ್ಡ್ಸ್ ಕೂಡ ಬಂದು ನಿಮಗೆ 27,400 ಲೆಸ್ ಮಾಡಿದ್ರೆ 7,62,100 is the actual purchases, so net purchases. Wages and salary, carriage inwards ಎರಡು ಕೊಟ್ಟಿದ್ದಾರೆ, ಅದು ಡೆಬಿಟ್ ಸೈಡ್ ತಗೊಳ್ಳೋಣ. ಸೇಲ್ಸ್ ಕ್ರೆಡಿಟ್ ಸೈಡ್ ಇನ್ನರ್ ಕಾಲಮ್ ತೆಗೆದುಕೊಳ್ಳಿ, ಅದರಲ್ಲಿ ಸೇಲ್ಸ್ ರಿಟರ್ನ್ಸ್ ಲೆಸ್ ಮಾಡಿ. ಸೇಲ್ಸ್ ರಿಟರ್ನ್ಸ್ ಅನ್ನು ರಿಟರ್ನ್ ಇನ್ವರ್ಡ್ಸ್ ಅಂತ ಕೊಡಬಹುದು ನಿಮಗೆ. ಸೊ ರಿಟರ್ನ್ ಇನ್ವರ್ಡ್ಸ್ ಅಂದ್ರೆ ಒಂದೇ, ಸೇಲ್ಸ್ ರಿಟರ್ನ್ಸ್ ಅಂದ್ರೆ ಒಂದೇ. ಸೊ ಲೆಸ್ ಮಾಡಿದಾಗ ನಮಗೆ ಆಕ್ಚುಲ್ ನೆಟ್ ಸೇಲ್ಸ್ 10,88,500 ಬರುತ್ತೆ. ಅದನ್ನು ಔಟರ್ ಕಾಲಮ್ ತೆಗೆದುಕೊಳ್ಳಿ. ಕ್ಲೋಸಿಂಗ್ ಸ್ಟಾಕ್ 1,89,000 ಕೊಟ್ಟಿದ್ದಾನೆ, ಬಟ್ ಅದು 90%. ಹಾಗಾಗಿ 100% ತೆಗೆದುಕೋಬೇಕು ಅಂದ್ರೆ 2,10,000 ಆಗುತ್ತೆ. ದಟ್ ಇಸ್ 1,89,000 into 100/90 ಮಾಡ್ಕೊಳ್ಳಿ. ದಟ್ ಇಸ್ ಆಕ್ಚುಯಲ್ ಕ್ಲೋಸಿಂಗ್ ಸ್ಟಾಕ್ 2,10,000 ಆಗುತ್ತೆ. ಈಗ ಟೋಟಲ್ ನೀವು ನೋಡಬೇಕು ಅಂದ್ರೆ ಟ್ರೇಡಿಂಗ್ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇರುತ್ತೆ ಟ್ರೇಡಿಂಗ್ ಅಕೌಂಟ್ ಆಲ್ವೇಸ್.
12,98,500 ಇದೆ ಟೋಟಲ್ ಕ್ರೆಡಿಟ್ ಸೈಡ್. ಅದನ್ನ ಎರಡು ಕಡೆ ಟೋಟಲ್ ತೆಗೆದುಕೊಳ್ಳಿ. ಅದರಲ್ಲಿ ಡೆಬಿಟ್ ಸೈಡ್ ಐಟಮ್ ಎಲ್ಲ ಲೆಸ್ ಮಾಡಿದ್ರೆ 2,28,600 ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್. ಆ ಗ್ರಾಸ್ ಪ್ರಾಫಿಟ್ ಅಂತ ತೆಗೆದುಕೊಂಡು ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ನಮಗೆ ಎಷ್ಟು ಬಂದಿದೆ? 2,28,600 divided by sales 10,88,500. that is into 100. We get 21% on sales. That is the rate of gross profit. Come to third one step, preparation of memorandum trading account. Debit and credit mention ಮಾಡ್ಕೊಳ್ಳಿ. Memorandum trading account from 1/4/2020 to 15/6/2020. So ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೊಳ್ಳಿ. ಓಪನಿಂಗ್ ಸ್ಟಾಕ್ ಇಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಮುಂದಿನ ವರ್ಷದ ಓಪನ್ ಸ್ಟಾಕ್ ಆಗುತ್ತೆ. ಹಾಗಾಗಿ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರಲ್ಲ. ಮೆಮೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನೀವು ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರಲ್ಲ. ಇಂದಿನ ವರ್ಷದ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಅದು ಓಪನಿಂಗ್ ಸ್ಟಾಕ್ ಇಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಪರ್ಚೇಸ್ ಇಂದ ಕಾಲಮ್ ತೆಗೆದುಕೊಳ್ಳಿ. 3,94,000 ಲೆಸ್ ಪರ್ಚೇಸ್ ಲೆಸ್ ಮಾಡಿ 9,400 3,84,400 ನೆಟ್ ಪರ್ಚೇಸಸ್. ವೇಜಸ್ ಅಂಡ್ ಸ್ಯಾಲರಿ ಕ್ಯಾರೇಜ್ ಇನ್ವರ್ಸ್ 2,000 ಡೆಬಿಟ್ ಸೈಡ್ ತೆಗೆದುಕೊಳ್ಳಿ. ಅದೇ ರೀತಿ ಸೇಲ್ಸ್ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಳಿ. ಇನ್ನೊಂದು ಕಾಲಮ್ ಅಲ್ಲಿ ಸೇಲ್ಸ್ ಲೆಸ್ ಮಾಡಿ 6,69,500 15,800 ಲೆಸ್ ಮಾಡಿದ್ರೆ 6,53,700 ಆಗುತ್ತೆ. ದಟ್ ಇಸ್ ದ ನೆಟ್ ಸೇಲ್ಸ್. ಹೀಗೆ ಬನ್ನಿ ನೀವು ಡೆಬಿಟ್ ಸೈಡ್ ಟು ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ದು ನೆಟ್ ಸೇಲ್ಸ್ ಮೇಲೆ ನೆಟ್ ಸೇಲ್ಸ್ ಸೇರ್ಕೋಬೇಕು, ಬರೀ ಸೇಲ್ಸ್ ಅಲ್ಲ. 6,53,700 into 21 divided by 100, 21% divided by 100, we get 1,37,277 is the gross profit that is calculated. ಈಗ ಮೆಮೊ ಟ್ರೇಡಿಂಗ್ ಅಕೌಂಟ್ ಅನ್ನು ಕ್ಲೋಸ್ ಮಾಡೋಣ. 8,10,177 ಟೋಟಲ್ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡ್ ಅಲ್ಲಿ ಎರಡು ಕಡೆ ಟೋಟಲ್ ತೆಗೆದುಕೊಳ್ಳಿ. ಕ್ರೆಡಿಟ್ ಸೈಡ್ ಇರೋ ನೆಟ್ ಸೇಲ್ಸ್ ಅನ್ನು ಲೆಸ್ ಮಾಡಿದ್ರೆ 6,53,700 ಲೆಸ್ ಮಾಡಿದ್ರೆ 1,56,477 is the closing stock ಅಥವಾ stock on the date of file. That is the called balancing figure. Next, calculation of actual amount of loss. Stock on the date of file ಬಂದಿದೆ 1,56,477. ಮೂರನೇ ಸ್ಟೆಪ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಲೆಸ್ ಸಾಲ್ವೇಜ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದೆ ನಿಮಗೆ 19,310 ಲಾಸ್ಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಲೆಸ್ ಮಾಡಿ 1,37,167. ದಟ್ ಇಸ್ ವಾಟ್ ಯು ಕಾಲ್ಡ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಯಾಕಂದ್ರೆ ಎಕ್ಸ್ಪೆನ್ಸ್ ಇನ್ಕಮ್ ಫಾರ್ ಎಕ್ಸ್ಟಿಂಗ್ವಿಷಿಂಗ್ ಫೈರ್ ಇಲ್ಲ ಅಂತ ಹಾಕೋ. ಲಾಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್. ಅಂಡರ್ ಆವರೇಜ್ ಕ್ಲಾಸ್ ಅಂತ ಅವನು ಹೇಳಿದ್ದಾನೆ, ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ. ಹಾಗಾಗಿ ಫಾರ್ಮುಲಾ ಹಾಕೊಳ್ಳಿ. ಅಂಡರ್ ಆವರೇಜ್ ಕ್ಲಾಸ್ ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈಲ್. Therefore, a policy amount 1,20,000 is given into actual amount of 1,37,167 ಆಗುತ್ತೆ. divided by stock on the date of file 1,56,477. ಇಷ್ಟು ತೆಗೆದುಕೊಂಡ್ರೆ ನಮಗೆ ಆಕ್ಚುಯಲ್ ಅಮೌಂಟ್ ಅಥವಾ ಅಮೌಂಟ್ ಆಫ್ ಕ್ಲೈಮ್ ಅಮೌಂಟ್ is equal to 1,05,191. This is amount of claim. ಇದು ಟೋಟಲ್ 5 ಸ್ಟೆಪ್ಸ್ ಸಹ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. This is what 9th problem for 15 marks. And then switch on to continue another one for 15 marks. What you called in fire insurance claims. A fire accident occurred in the shop of Mahadevappa on 15/12/2020. Calculate the loss from fire and the claim to be made to the insurance company. Mahadevappa is one of the business shop. He as fire occurred 15/12/2020 means 15/12/2020 ಫೈರ್ ಅಕ್ಕರ್ಡ್ ಆಗಿದೆ. ಹಾಗಾದ್ರೆ ಕರೆಂಟ್ ಇಯರ್ 1/4/2020 ರಿಂದ 15/12/2020. ಪ್ರಿಸೀಡಿಂಗ್ ಇಯರ್ 1/4/2019 ರಿಂದ 31/3/2020. ಸೊ ಅವನು ನಿಮ್ಗೆ ಏನು ಕೇಳ್ತಾ ಇದ್ದಾನೆ ಅಂದ್ರೆ what is the loss means actual loss from fire ಫೈಂಡ್ ಮಾಡ್ಕೊಳ್ಳಿ. that is 4th step and claim amount ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಏನು ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡ್ಕೊಂಡು ಹೋಗೋಣ. ಎಕ್ಸ್ಪ್ಲೇನ್ ಮಾಡ್ತೀನಿ. Stock on hand on 1/4/2019 30,600 is what opening stock for previous year means trade account debit sheet ತಗೊಳ್ತೀರಾ. Purchase from 1/4/2019 to 31/3/2020 rupees 1,22,000 is the previous year data. Purchases debit total trading account debit sheet ತಗೊಳ್ತೀವಿ. Sales from 1/4/2019 to 31/3/2020 it is the previous year data. Trading account credit sheet ತಗೊಳ್ತೀವಿ. Stock on hand 31/3/2020 27,000 previous year data. Closing stock ಆಗಿ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಅದೇ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗುತ್ತೆ. therefore ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗಿ ಮೆಮೊರಂ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ತಗೊಳ್ತೀವಿ ಇದನ್ನ. then purchase from 1/4/2020 to 14/12/2020 means up to the date of file, that is current year data. ಮೆಮೊರಂ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ತಗೊಳ್ತೀವಿ. sales from 1/4/2020 to 14/12/2020 ಇದು ಕರೆಂಟ್ ಇಯರ್ ಡಾಟಾ. ಮೆಮೊರಂ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೊಳ್ತೀವಿ. carriage outwards from 1/4/2020 to
14, 21, 20 rupees, 22,000. Carriage outwards is not taken into consideration because of it is a indirect expenses. Therefore, it is not taken into consideration for preparation of trading account or memorandum trading account. Salary is also not taken into consideration rupees 5,000 for calculation of trading account or memorandum trading account because of salary, carriage outwards, indirect expenses, rent. These are all indirect expenses. Therefore, not taken into consideration for preparation of trading and memorandum trading account, whether current year, whether previous year. Mahadevappa had always valued the stock on hand at 90% of cost price. ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ನಮಗೆ ಮೊದಲು 10% ಬಿಲೋ, 10% ಲೆಸ್, 10% ಮೋರ್ ಅಂತ ಕೊಡೋಣ. ಇಲ್ಲಿ 90% ಅಂತ ಅವನು ಹೇಳ್ಬಿಟ್ಟಿದ್ದಾರೆ. ಮೀನ್ಸ್ ಅಂದ್ರೆ 10% ಬಿಲೋ ತೋರಿಸಿದಾನೆ ಅಂತ ಅರ್ಥ. 100% ತೋರಿಸಿಲ್ಲ, 90% ತಗೊಂಡಿದ್ದಾನೆ ಅವನು ಅಂತ ಅರ್ಥ. ಹಾಗಾದ್ರೆ ನಾವೇನ್ ಮಾಡಬೇಕು, ಅದು ವೆದರ್ ಓಪನಿಂಗ್ ಸ್ಟಾಕ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಅದನ್ನು ನಾವು ಓಪನಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್ ಇಂಟು 100/90 ಮಾಡ್ಕೋಬೇಕು. ಗೂಡ್ಸ್ ವರ್ತ್ rupees 18,000 had been salvaged from 5, that is salvage. ಇದು 4ನೇ ಸ್ಟೆಪ್ ಅಲ್ಲಿ ತೆಗೆದುಕೊಂಡು ಲೆಸ್ ಮಾಡ್ತೀವಿ. He had taken out an insurance policy 63,000 on goods and the policy contained the average clause. 63,000 is the policy amount. ಹಾಗಾದ್ರೆ ಅವನು ಹೇಳ್ತಾನೆ ಇದು ಅವರೇಜ್ ಕ್ಲಾಸ್ ಅಲ್ಲಿ ಇದೆ, ಮೀನ್ಸ್ ದಿಸ್ ಪ್ರಾಮಿಸ್ ಅಂಡರ್ ಇನ್ಶೂರೆನ್ಸ್. therefore ಅವರೇಜ್ ಕ್ಲಾಸ್ ಅನ್ನು ಯೂಸ್ ಮಾಡಿ ನಾವು ಅಮೌಂಟ್ ಆಫ್ ಕ್ಲೈಮ್ ಅನ್ನು ಫೈಂಡ್ ಮಾಡಬೇಕು. ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ 5 ಸ್ಟೆಪ್ ಅನ್ನು ನಾವು ಮಾಡ್ಕೋಬೇಕಾಗುತ್ತೆ. ಕಮ್ ಟು ಫಸ್ಟ್ ಸ್ಟೆಪ್, ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. Trade, what we call debit credit mention ಮಾಡ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2020. ಡೆಬಿಟ್ ಸೈಡ್ ಫಸ್ಟ್ ಓಪನಿಂಗ್ ಸ್ಟಾಕ್ ತೆಗೆದುಕೊಳ್ಳಿ, ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. 90% ಅಂತ ಹೇಳಿದಾನೆ. therefore ಓಪನಿಂಗ್ ಸ್ಟಾಕ್ ದಟ್ ಈಸ್ 30,600 ಇಂಟು 100/90 ಮಾಡ್ಕೊಳ್ಳಿ. ನಮಗೆ ಆಕ್ಚುಯಲ್ ಓಪನಿಂಗ್ ಸ್ಟಾಕ್ 34,000 ಸಿಗುತ್ತೆ. ಪರ್ಚೇಸ್ ನಿಮಗೆ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ 1,22,000 ಡೆಬಿಟ್ ಸೈಡ್ ತಗೊಳ್ಳಿ. ಕ್ರೆಡಿಟ್ ಸೈಡ್ ಸೇಲ್ಸ್ ತೆಗೆದುಕೊಳ್ಳಿ, ಅವನೇ ಕೊಟ್ಟಿದ್ದಾನೆ ಪ್ರೆಸಿಡಿಂಗ್ ಇರೋದು 1,80,000. ಈಗ ಮೆಡಿಕಲ್ ಕ್ಲೋಸಿಂಗ್ ಸ್ಟಾಕ್ ಸಹ ಕೊಟ್ಟಿದ್ದಾನೆ, ಕ್ರೆಡಿಟ್ ಸೈಡ್ ತೆಗೆದುಕೊಳ್ಳಿ. ಬೈ ಕ್ಲೋಸಿಂಗ್ ಸ್ಟಾಕ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 22,000 ಇಂಟು 100/90 ಮಾಡ್ಕೋಬೇಕು. ದಟ್ ಈಸ್ 30,000 ಇಸ್ ದ ಆಕ್ಚುಯಲ್ ಕ್ಲೋಸಿಂಗ್ ಸ್ಟಾಕ್. ಈಗ ಇನ್ಯಾವ ಇನ್ಫಾರ್ಮೇಶನ್ ಕೊಟ್ಟರೆ ಟ್ರೇಡಿಂಗ್ ಅಕೌಂಟ್ ಸಂಬಂಧಪಟ್ಟಂತೆ ಟ್ರೇಡ್ ಅಕೌಂಟ್ ಕ್ಲೋಸ್ ಮಾಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, 2,10,000. ಎರಡು ಕಡೆ ಟೋಟಲ್ ತೆಗೆದುಕೊಳ್ಳಿ. ಆ 2,10,000ದಲ್ಲಿ ಡೆಬಿಟ್ ಸೈಡ್ ರೇಟ್ ಮೇಲೆ ಲೆಸ್ ಮಾಡಿದ್ರೆ ನಿಮಗೆ 54,000 ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ದಟ್ ಇಸ್ ಅ ಬ್ಯಾಲೆನ್ಸ್ ಫಿಗರ್ ಇನ್ ಟ್ರೇಡಿಂಗ್ ಅಕೌಂಟ್. ಫಸ್ಟ್ ಸ್ಟೆಪ್ ಅಲ್ಲಿ ಬ್ಯಾಲೆನ್ಸ್ ಫಿಗರ್ ಯಾವುದು? ಗ್ರಾಸ್ ಪ್ರಾಫಿಟ್ 54,000. ಎರಡನೇ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ದಿಸ್ ಇಸ್ ಅ ಫಾರ್ಮುಲಾ. ಗ್ರಾಸ್ ಪ್ರಾಫಿಟ್ 54,000 ಬಂದಿದೆ, ಸೇಲ್ಸ್ ನಿಮ್ಗೆ ಗೊತ್ತಿದೆ 1,80,000 ಇದೆ, ಇಂಟು 100 ಮಾಡ್ಕೊಳ್ಳಿ. ವಿ ಗೆಟ್ 30% ಆನ್ ಸೇಲ್ಸ್. ದಿಸ್ ಇಸ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್, 30% ಆನ್ ಸೇಲ್ಸ್. ದೆನ್ ಥರ್ಡ್ ಸ್ಟೆಪ್, ಪ್ರಿಪರೇಷನ್ ಆಫ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೊಳ್ಳಿ. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1/4/2020 to 15/12/2020. ಡೆಬಿಟ್ ಸೈಡ್ ಬನ್ನಿ ಓಪನಿಂಗ್ ಸ್ಟಾಕ್, ಇಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಮುಂದಿನ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಾಗಾಗಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ತಗೊಂಡಿದ್ರಲ್ಲ, ಈ ವರ್ಷಕ್ಕೆ ಕರೆಂಟ್ ಇಯರ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ ತಗೊಂಡಿದೀವಿ. ಇದೆಲ್ಲೂ ಬೇರೆ ಕೊಟ್ಟಿಲ್ಲ, ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಪರ್ಚೇಸ್ ಕೊಟ್ಟಿದ್ದಾನೆ 1,47,000 ಕರೆಂಟ್ ಇಯರ್ ಡೆಬಿಟ್ ಸೈಡ್ ತಗೊಂಡಿದ್ದೀವಿ. ಸೇಲ್ಸ್ ಸಹ ಅವನೇ ಕೊಟ್ಟಿದ್ದಾನೆ. ಕ್ರೆಡಿಟ್ ಸೈಡ್ ಮೆಮೊರಂ ಟ್ರೇಡ್ ಅಕೌಂಟ್ ಕ್ರೆಡಿಟ್ ಸೈಡ್ ನೋಡಿ 1,50,000 ತೆಗೆದುಕೊಳ್ಳಿ. ಈಗ ಗ್ರಾಸ್ ಪ್ರಾಫಿಟ್ ಅನ್ನು ಫೈಂಡ್ ಮಾಡಬೇಕು. ಟು ಗ್ರಾಸ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್? 30% ಆನ್ ಸೇಲ್ಸ್. ಅಂದ್ರೆ 1,50,000 ಮೇಲೆ 30%, 30/100 ಮಾಡ್ಕೊಳ್ಳಿ. ನಮಗೆ 45,000 ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇದನ್ನ ಫೈಂಡ್ ಮಾಡ್ಕೋಬೇಕು. ಈಗ ಮೆಮೊರಂ ಟ್ರೇಡ್ ಅಕೌಂಟ್ ಕ್ಲೋಸ್ ಮಾಡೋಣ. ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. ಮೆಮೊರಂ ಟ್ರೇಡ್ ಅಕೌಂಟ್ ಆಲ್ವೇಸ್ 2,22,000. ಅದನ್ನ ಎರಡು ಕಡೆ ಟೋಟಲ್ ಸೈಡ್ ತೆಗೆದುಕೊಳ್ಳಿ. ಅದರಲ್ಲಿ 1,50,000 ಸೇಲ್ಸ್ ಲೆಸ್ ಮಾಡಿದ್ರೆ 72,000 ಇಸ್ ದ ಸ್ಟಾಕ್ ಆಫ್ ದ ಡೇಟ್ ಆಫ್ ಫೈಲ್ ಇಸ್ ದ ಬ್ಯಾಲೆನ್ಸ್ ಫಿಗರ್. ಅದು ನಮಗೆ ಕ್ಲೋಸಿಂಗ್ ಫಿಗರ್. ಕಮ್ ಟು ಫೋರ್ತ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸೊ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈಲ್ ಅಂದ್ರೆ ಮೂರನೇ ಸ್ಟೆಪ್ ಅಲ್ಲಿ ಬಂದಂತ ಬ್ಯಾಲೆನ್ಸ್ ಫಿಗರ್ ಏನಿದೆ ತೆಗೆದುಕೊಂಡಿದ್ದೀವಿ. 72,000 ಲೆಸ್ ಸಾಲ್ವೇಜ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನಿಮಗೆ 18,000, ಅದನ್ನ ಲೆಸ್ ಮಾಡಿದ್ರೆ 54,000 ಬರುತ್ತೆ. ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಕ್ಸ್ಟಿಂಗ್ವಿಷಿಂಗ್ ಫೈಲ್, ಇಲ್ಲೂ ಪ್ರಾಬ್ಲಮ್ ಅಲ್ಲಿ ಇಲ್ಲ, ನಿಲ್ಲಂತ ತಗೊಳ್ಳಿ, ಅದು ಹಾಗೆ ತೋರಿಸಿ. ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಇಟ್ ಸೆಲ್ಫ್ 54,000, 54,000. ದೆನ್ ಕಮ್ ಟು ಲಾಸ್ಟ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ ಇದು ಅಂಡರ್ ಇನ್ಶೂರೆನ್ಸ್ ಪ್ರಾಬ್ಲಮ್. ಅವನು ಹೇಳಿದಾನೆ ಅವರೇಜ್ ಕ್ಲಾಸ್ ಅನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. therefore ಅಂಡರ್ ಅವರೇಜ್ ಕ್ಲಾಸ್ for calculate the amount of claim, formula is amount of claim is equal to policy amount into actual amount of loss of stock divided by stock on the date of file. Policy amount is given 63,000. policy amount ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರಬೇಕು 63,000. ಅದನ್ನ ಫೈಂಡ್ ಮಾಡಕ್ಕಾಗಲ್ಲ ನಾವು. actual amount of loss 4ನೇ ಸ್ಟೆಪ್ ಅಲ್ಲಿ ಫೈಂಡ್ ಮಾಡ್ಕೊಂಡಿದ್ದೀರಿ 54,000. ಅದೇ ರೀತಿ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈಲ್ 72,000. 3ನೇ ಸ್ಟೆಪ್ ಅಲ್ಲಿ ಬಂದಂತ ಆನ್ಸರ್ ಇಷ್ಟನ್ನು ತೆಗೆದುಕೊಂಡ್ರೆ ನಿಮಗೆ ಅಮೌಂಟ್ ಆಫ್ ಕ್ಲೈಮ್ ಅಥವಾ ಕ್ಲೈಮ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂದ್ರೆ 47,250 ಬರುತ್ತೆ. ದಿಸ್ ಈಸ್ ವಾಟ್ ಆನ್ಸರ್ ರಿಗಾರ್ಡಿಂಗ್ ಅಮೌಂಟ್ ಆಫ್ ಕ್ಲೈಮ್. ಸೊ ಒಂದು ನೋಟ್ ಕೊಟ್ಟಿದ್ದೀನಿ, ನೀವು ಮಾಡ್ಕೊಳ್ಳಿ. ಸ್ಯಾಲರಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಔಟ್ವರ್ಡ್ಸ್, ದಿಸ್ ಆರ್ ನಾಟ್ ಕನ್ಸಿಡರ್ಡ್ ಫಾರ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಆರ್ ಮೆಮೊರಂ ಟ್ರೇಡಿಂಗ್ ಅಕೌಂಟ್ ಬಿಕಾಸ್ ಆಫ್ ದೇ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್.
ಸೊ ಇಷ್ಟು ನಾನು ಈ ಒಂದು ಸೆಷನಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾನು 2 15 ಮಾರ್ಕ್ಸ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದನ್ನು ನಿಮ್ಮ ಮನೆಗೆ ವರ್ಕೌಟ್ ಮಾಡಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು 2 15 ಮಾರ್ಕ್ಸ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು.